ಗಣೇಶನ ಪೂಜೆಗೆ ನೈವೇದ್ಯವಾಗಿ ಕಡಲೆಕಾಳು ಉಸುಳಿ ಮಾಡಬೇಕು ಅಂತ ಇದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಉಸುಳಿಯನ್ನು ನೋಡ್ಕೊಂಬರೋಣ. ನಾನು 1 ಬೌಲ್ ಕಡಲೆಕಾಳನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನು ನೀರನ್ನು ಚೇಂಜ್ ಮಾಡಿ ನೆನೆಸ್ಬಿಟ್ಟು 3 ಅವರ್ ನೆನೆಸಿ ಪಕ್ಕದಲ್ಲಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಕಾಳು ತುಂಬ ಚೆನ್ನಾಗಿ ಬೇಯುತ್ತೆ, ಸ್ವಲ್ಪ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ನೆಂದಿರುವ ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ. ಈಗ ಕಡಲೆಕಾಳನ್ನು ಹಾಕಿ 3 ವಿಷಲ್ ತಗೊಳ್ಳೋಣ. 3 ವಿಷಲ್ ತಗೊಂಡ್ರೆ ಕರೆಕ್ಟಾಗಿ ಕಡಲೆಕಾಳು ಬೆಂದ್ಬಿಡುತ್ತೆ. ಈಗ ನೋಡಿ 3 ವಿಷಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಈಗ ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಈಗ ನೀರನ್ನು ಬಗ್ಗಿಸ್ಕೊಳ್ಳೋಣ. ಸಾಮಾನ್ಯವಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡುವಂಥದ್ದು ಅಂದರೆ ಈ ಕಡಲೆ ಉಸುಳಿ. ಬೇಗ ಬೆಳಗ್ಗೆನೇ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡಿ ಇಡ್ಬೋದು. ಈಗ ಒಂದು ಬಾಣಲೆ ತಗೊಂಡು ಅದಕ್ಕೆ 3 ಚಮಚದಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಕೂಡ 1 ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ ತಕ್ಕ ಹಾಗೆ 3 ರಿಂದ 4 ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕಡಲೆಕಾಳು ಉಸುಳಿ ತುಂಬ ರುಚಿ ಕೊಡಬೇಕಂದ್ರೆ ಶುಂಠಿನ ತುರಿದ್ಬಿಟ್ಟು ಒಂದು ಬಿಲ್ಲೆ ಗಾತ್ರದ ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇವಾಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಂದಿರುವ ಕಾಳನ್ನು ಹಾಕೊಳ್ಳೋಣ. ಪ್ರಸಾದವಾಗಿ ಮಾಡೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ. ಈಗ ಇದನ್ನ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು, ನಿಮಗೆ ಜಾಸ್ತಿ ಟೈಮ್ ಪ್ರಸಾದ ಇಡಬೇಕಂದ್ರೆ ಒಣ ಕೊಬ್ಬರಿನ ತಗೊಳ್ಳಿ. ನಿಮಗಿಷ್ಟ ಇದ್ದರೆ ಹಸಿ ಕೊಬ್ಬರಿಯನ್ನು ತಗೊಂಡು 1 ರಿಂದ 2 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಹಸಿ ಅಂಶ ಹೋಗಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಲಕ್ಷ್ಮಿಗೆ ಪ್ರಿಯವಾದ ಕಡಲೆಕಾಳು ಉಸುಳಿ ರೆಡಿ ಆಯಿತು. ತುಂಬ ಬೇಗ 1-2 ನಿಮಿಷ ಇದ್ದರೆ ಕಾಳೆಂದು ರೆಡಿ ಇದ್ದರೆ ಬೇಗ ಆಗುವಂಥದ್ದು ಇದು. ನಾನು ಕಾಳು ಬೇಯಿಸೋ ಟೈಮಲ್ಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ಮತ್ತೆ ಹಾಕಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಕಡಲೆ ಉಸುಳಿ ರೆಡಿ ಆಯಿತು. ಕಡಲೆಕಾಳು ಉಸುಳಿ ಅಂದರೆ ಗಣೇಶನಿಗೆ ತುಂಬ ಪ್ರಿಯ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಸಿಂಪಲ್ ವಿಧಾನದ ಪ್ರಸಾದವನ್ನು ನೀವು ಗಣೇಶನ ಪೂಜೆ ದಿವಸ ನೈವೇದ್ಯವಾಗಿ ಗಣೇಶನಿಗೆ ನೀವು ಅರ್ಪಣೆ ಮಾಡ್ಬೋದು. ಇವತ್ತಿನ ನೈವೇದ್ಯ ಪ್ರಸಾದ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಹಬ್ಬದ ನೈವೇದ್ಯ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.